ಇವಳ್ಯಾಕೆ ಫೋನ್ ಮಾಡ್ತಿದ್ದಾಳೆ? ಹೇಳು ಪೂರ್ಣಿ. ಹಲೋ ಸರ್ಸು, ಅಮ್ಮ ಮಾತಾಡ್ತಾರಂತೆ, ಇರು ಕೊಡ್ತೀನಿ. ಹಲೋ ಸರ್ಸು, ಎಲ್ಲಿದ್ಯಮ್ಮ? ಆಂಟಿ, ಇಲ್ಲೇ ಕೆಲ್ಸದ ಮೇಲೆ ಆಚೆ ಹೋಗ್ತಿದ್ದೆ. ಹೇಳಿ. ಕಾವೇರಿ ಜೊತೆ ಏನಾದ್ರೂ ಮಾತಾಡಿದ್ಯಾ ಸರ್ಸು? ಈಗ ತಾನೇ ಅವಳ ಹತ್ರ ಮಾತಾಡ್ಕೊಂಡು ಹೋಗ್ತಿದ್ದೀನಿ ಆಂಟಿ. ಏನಂದ್ಲು? ಮದ್ವೆಗೆ ಒಪ್ಕೊಂಡ್ಲಾ? ನಿನ್ ಮಾತು ಕೇಳಿದ್ಲ ಅವಳು? ನನ್ನ ಕೈಲಾಗಿದ್ದ ಪ್ರಯತ್ನನ ನಾನು ಮಾಡಿದ್ದೀನಿ ಆಂಟಿ. ಅವಳು ಏನ್ ಮಾಡ್ತಾಳೋ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ. ಕಾವೇರಿ ಆ ಹುಡುಗನ ಮೀಟ್ ಮಾಡಕ್ಕೆ ಒಪ್ಕೊಂಡಿದ್ದಾಳೆ. ಹೌದಾ? ಯಾವಾಗ ಮೀಟ್ ಮಾಡ್ತಾಳಂತೆ? ಮೇ ಬಿ ಇವತ್ತಲ್ಲ ನಾಳೆ ಮೀಟ್ ಮಾಡ್ಬೋದಾ ಆಂಟಿ? ನಮ್ ಕಾವೇರಿ ಹುಡ್ಗನ್ನ ಮೀಟ್ ಮಾಡಕ್ ಒಪ್ಕೊಂಡಿದ್ದಾಳೆ ಅಂದ್ರೆ ಮದ್ವೆಗೂ ಒಪ್ಕೊಂಡ್ ಹಾಗೆ ಅಲ್ವಾ ಸರ್ಸು? ಅವರಿಬ್ರು ಮೀಟ್ ಮಾಡಿದ ಮೇಲೇನೆ ಕಾವೇರಿ ಏನ್ ತೀರ್ಮಾನ ತಗೋತಾಳೆ ಅಂತ ಗೊತ್ತಾಗೋದು. ನಾನ್ ಏನೇ ಹೇಳಿದ್ರು ಕಾವೇರಿದೆ ಫೈನಲ್ ಡಿಸಿಷನ್. ಹೋಗ್ಲಿ ಬಿಡು ಸರ್ಸು, ಅಟ್ ಲೀಸ್ಟ್ ಹುಡ್ಗನ್ನ ಮೀಟ್ ಮಾಡಕ್ ಒಪ್ಕೊಂಡಿದ್ದಾಳಲ್ಲ, ಅಷ್ಟೇ ಸಾಕು. ತುಂಬಾ ಥ್ಯಾಂಕ್ಸ್ ಅಮ್ಮ, ನನ್ ಮಾತಿಗೆ ಬೆಲೆ ಕೊಟ್ಟು ನೀನ್ ಕಾವೇರಿ ಹತ್ರ ಮಾತಾಡಿದಕ್ಕೆ. ಕಾವೇರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಆಂಟಿ. ಆಯ್ತು ಸರ್ಸು, ಮುಂದೆ ಏನೇ ವಿಷಯ ಇದ್ರೂ ನಮಗ್ ಫೋನ್ ಮಾಡಿ ತಿಳಿಸು. ಓಕೆ ಆಂಟಿ, ಬಾಯ್. ಬಾಯ್ ಬಾಯ್. ಪೂರ್ಣಿ, ಆ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು ಕಣೆ. ಒಳ್ಳೆಯವ್ರಿಗೆ ಆ ದೇವ್ರು ಒಳ್ಳೇದ್ ಮಾಡ್ತಾನೆ ಬಿಡಮ್ಮ. Hi. It's okay. Yeah, please. ಮತ್ತೆ ನೀವು ತಾನೇ ಮಾತಾಡಬೇಕು ಅಂತ ಕರೆದಿದ್ದು, ನೀವೇ ಹೇಳಿ. ಮೊದಲು ಆರ್ಡರ್ ಮಾಡೋಣ, ದೆನ್ ವಿ ಕ್ಯಾನ್ ಶೇರ್ ಅವರ್ ಫೀಲಿಂಗ್ಸ್. ವೇಟರ್, ಸಾರಿ ರೀ, ಅವತ್ತು ನಿಮ್ಮ ಹತ್ರ ಮಾತಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ನನ್ನ ಬಗ್ಗೆ ನಾನು ಇಂಟ್ರಡ್ಯೂಸ್ ಮಾಡ್ಕೊಳ್ಳೋಣ ಅಂತ, ಮೀಟ್ ಮಾಡೋಣ ಅಂತ ಹೇಳಿದೆ. ಓಹೋ, ಇವ್ರ ಬಗ್ಗೆ ಹೇಳ್ಕೊಳ್ಳೋದಿಕ್ಕೆ ಅಂತ ಕರೆದಿದ್ದಾರೆ, ನನ್ನ ಬಗ್ಗೆ ಕೇಳೋದಿಕ್ಕಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಯು ಆರ್ ಪ್ರೆಟಿ ಬ್ಯೂಟಿಫುಲ್. ನಿಮ್ಮನ್ನು ನೋಡಿದ ತಕ್ಷಣ ಬೋಲ್ಡ್ ಆಗೋದೆ. ಐ ಲೈಕ್ ಯು. And you know what? I'm a master degree holder in computer science and information technology. 4 ಪ್ರೆಸ್ಟಿಜಿಯಸ್ ಕಂಪ್ನಿಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಒಂದು IT ಕಂಪ್ನಿನಲ್ಲಿ ಪ್ರಾಜೆಕ್ಟ್ ಹೆಡ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸುಮಾರು ಸರಿ ಅಬ್ರಾಡ್ಗೂ ಹೋಗಿ ಬಂದಿದ್ದೀನಿ. ಓಹೋ, ಇವ್ರಿಗೆ ಫಾರಿನ್ದೇ ಧ್ಯಾನ ಅನ್ಸುತ್ತೆ. ನಿಯರ್ ಬೈ 20 to 25 ಕಂಟ್ರೀಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ನೆಕ್ಸ್ಟು US ಹೋಗಿ ಸೆಟ್ಲ್ ಆಗೋ ಪ್ಲ್ಯಾನಲ್ಲಿದ್ದೀನಿ. ಇವ್ರೇನಪ್ಪ ಎಲ್ಲ ಇವ್ರ ಬಗ್ಗೆನೇ ಕೊಚ್ಕೋತಿದ್ದಾರೆ? ನನ್ನ ಮನ್ಸಲ್ಲಿ ಏನಿದೆ ಅಂತ ಕೇಳ್ತಾನೆ ಇಲ್ವಲ್ಲ.
ಪ್ಲೀಸ್ ಹ್ಯಾವ್ ಇಟ್. ಇಲ್ಲ, ನನಗಿದು ಇಷ್ಟ ಇಲ್ಲ. ಹೇ, ಐ ಆಮ್ ರಿಯಲಿ ಸಾರಿ. ನನಗೆ ಇಷ್ಟ ಆಗುತ್ತೆ ಅಂದರೆ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಆರ್ಡರ್ ಮಾಡಿಬಿಟ್ಟೆ. ನಿಮ್ಗೇನು ಬೇಕೋ ನೀವು ಆರ್ಡರ್ ಮಾಡ್ಕೊಳ್ಳಿ. ವೇಟರ್. ಇಲ್ಲ ಬೇಡ, ನಾನು ಇಷ್ಟೊತ್ತಲ್ಲಿ ಏನೂ ತಗೊಳ್ಳಲ್ಲ. ಓಕೆ, ಯೋರ್ ಚಾಯ್ಸ್. ನಿಮ್ಗಾಗಲೇ ಗೊತ್ತಿರೋ ಹಾಗೆ ನಮ್ಮ ತಂದೆಗೆ ಸಾಕಷ್ಟು ಪ್ರಾಪರ್ಟಿಗಳಿದೆ, ಅವ್ರದ್ದೇ ಬಿಸ್ನೆಸ್ಗಳು ಇದೆ. ನಾನು ಸಂಪಾದನೆ ಮಾಡ್ಬೇಕನ್ನೋದೆಲ್ಲ ಏನಿಲ್ಲ. ಒಬ್ಬನೇ ಮಗ, ಲೈಫ್ ಎಂಜಾಯ್ ಮಾಡಿ ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡ್ಬೇಕನ್ನೋದೇ ನನ್ನ ಇಂಟೆನ್ಷನ್. ಅಲ್ಲ, ನೀವು ಒಬ್ಬನೇ ಮಗ ಅಂತೀರಾ, ನೀವು ಫಾರಿನಲ್ಲಿ ಹೋಗಿ ಸೆಟ್ಲ್ ಆದರೆ ಇಲ್ಲಿ ನಿಮ್ಮ ಅಪ್ಪ ಅಮ್ಮನ ಯಾರು ನೋಡ್ಕೋತಾರೆ? ಅವ್ರಿಗೇನು, ಮನೇಲಿ ಮೇಡ್ಸ್ ಇರ್ತಾರೆ, ಅಪ್ಪಂಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದಾರೆ, ಅಮ್ಮಂಗೆ ಹೇಗೂ ರಿಲೇಟಿವ್ಸ್ ಇದ್ದಾರೆ, ಹೇಗೋ ಅವ್ರನ್ನವರೇ ಮ್ಯಾನೇಜ್ ಮಾಡ್ಕೋತಾರೆ. ಯಾರಿದ್ರೂ ಮಗ ಇದ್ದಂಗೆ ಆಗಲ್ಲ ಅಲ್ವಾ? ಇವಾಗೇನೋ ವಯಸ್ಸಿದೆ, ಓಕೆ, ಆದರೆ ಮುಂದೆ? ಅಯ್ಯೋ, ಅವಾಗ ಯಾರಾದರೂ ಒಳ್ಳೆ ಕೇರ್ ಟೇಕರ್ನ ಅಪಾಯಿಂಟ್ಮೆಂಟ್ ಮಾಡಿದ್ರಾಯ್ತು. ಆಪರ್ಚುನಿಟಿ ಇದ್ದಾಗ ನಾವೇನಾದ್ರೂ ಅಚೀವ್ ಮಾಡಲೇಬೇಕಲ್ವಾ? ಹಾಗೆ ಅರ್ನ್ ಮಾಡಿದ್ರೇನೆ ನಾವೊಂದು ಕಂಫರ್ಟಬಲ್ ಲೈಫ್ನ ಲೀಡ್ ಮಾಡೋಕ್ಕಾಗೋದು. ಹಾಗಾದರೆ ಈ ಮನುಷ್ಯನಿಗೆ ತನ್ನ ಕುಟುಂಬಕ್ಕಿಂತ ತನ್ನ ಆಸೆ, ಆಂಬಿಷನ್ಸೇ ಮುಖ್ಯನಾ? ಅಷ್ಟು ಸ್ವಾರ್ಥಿನ ಇವನು? ಸಿ ಕಾವೇರಿ, ಐ ಆಮ್ ಎ ಬ್ರಾಡ್ ಮೈಂಡೆಡ್ ಪರ್ಸನ್. ಅಡ್ಜಸ್ಟ್ಮೆಂಟ್ ಲೈಫು, ಕಂಜೆಸ್ಟೆಡ್ ಲೈಫ್ನ ನನಗೆ ಲೀಡ್ ಮಾಡೋದಕ್ಕಾಗಲ್ಲ. ನನಗೆ ಯಾವಾಗಲೂ ಫ್ರೀ ಬರ್ಡ್ ಆಗಿ ನನಗೆ ಹೇಗೆ ಬೇಕೋ ಹಾಗಿರೋದಕ್ಕೆ ಇಷ್ಟ. ನಿನ್ನ ಪ್ರಪಂಚದಲ್ಲಿ ನೀನು ನನ್ನನ್ನು ಮಾತ್ರ ನೋಡ್ತಿದ್ಯಾ. ಎಲ್ಲ ಇದ್ರೇನೆ ಪ್ರಪಂಚ ಅಂದ್ಕೊಂಡಿರೋಳು ನಾನು. ಆ್ಯಂಡ್ ಒನ್ ಮೋರ್ ಥಿಂಗ್ ಕಾವೇರಿ, ನೀನು ನನ್ನನ್ನು ಮದುವೆ ಆದರೆ ನಿನ್ನ ಲೈಫ್ನ ನಿನ್ಗಿಷ್ಟ ಬಂದಂಗೆ ಲೀಡ್ ಮಾಡ್ಬೋದು. ಆ್ಯಸ್ ಅ ಹಸ್ಬೆಂಡ್ ನನ್ನ ಕಡೆಯಿಂದ ಯಾವುದೇ ರಿಸ್ಟ್ರಿಕ್ಷನ್ಸ್ ನಿನ್ಗಿರೋದಿಲ್ಲ. ಅದನ್ನ ಈ ರೀತಿ ಹೇಳೋದೇ ನನಗಿಷ್ಟ ಆಗಲ್ಲ. ರಿಸ್ಟ್ರಿಕ್ಷನ್ ಮಾಡೋದೇ ಗಂಡಸ್ರ ಹಕ್ಕು, ಆದರೆ ಅದನ್ನ ಬಿಟ್ಕೊಟ್ಟು ದೊಡ್ಡ ತ್ಯಾಗ ಮಾಡಿಬಿಟ್ಟಿದ್ದೀನಿ. ನಾನೇ ಸ್ಪೆಷಲ್ ಅನ್ನೋ ಥರ ಮಾತಾಡ್ತಿದಾರಲ್ಲ. ಐ ನೋ, ಐ ಆಮ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್. ನನ್ನ ಬಗ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ನಾನೇ ಸರಿಯಾದ ಜೋಡಿ ಅಂತ ಡೆಫಿನೆಟ್ಲಿ ಅನ್ಸಿರುತ್ತೆ. ಆಮ್ ಐ ರೈಟ್? ಖಂಡಿತ ಇಲ್ಲ. ನಿಮ್ಮ ಮಾತು ಕೇಳಿದ ಮೇಲೆ ನನ್ಗನ್ಸಿದ್ ಒಂದೇ, ವಿ ಕೆನಾಟ್ ಮೇಕ್ ಅ ಗುಡ್ ಪೇರ್. ನಾನು ನಿಂತಲ್ಲೇ ನೆಲೆ ಕಂಡು ನನ್ನವ್ರ ಜೊತೆ ಬದುಕಿ ನಮ್ಮ ತಂದೆ ಆಸೆನ ನನಸು ಮಾಡಬೇಕು ಅಂದ್ಕೊಂಡಿರೋಳು. ನಿಮ್ಮ ಥಿಂಕಿಂಗ್, ನನ್ನ ಥಿಂಕಿಂಗ್ ಯಾವತ್ತೂ ಮ್ಯಾಚ್ ಆಗಲ್ಲ. ಬೈ ದ ಬೈ ಕಾವೇರಿ, ನನ್ನ ಥಿಂಕಿಂಗ್ ಬಗ್ಗೆ ಏನಿಸ್ತು ನಿಮಗೆ? ನನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆ ತಾನೇ ನಿಮಗೆ? ನಾನಿನ್ನೂ ಏನೂ ಯೋಚನೆ ಮಾಡಿಲ್ಲ. ನನಗೆ ಈಗ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಓಕೆ, ನೋ ಪ್ರಾಬ್ಲಮ್. ಟೈಮ್ ತಗೊಂಡೆ ಒಂದೊಳ್ಳೆ ನಿರ್ಧಾರಕ್ಕೆ ಬನ್ನಿ. ಥ್ಯಾಂಕ್ ಯು. ಹೊರಡೋಣವಾ? ಯಾ, ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ದಟ್ಸ್ ಓಕೆ. ಐ ಹ್ಯಾವ್ ಅ ಕಾರ್, ನಾನು ಅದರಲ್ಲೇ ಹೋಗ್ತೀನಿ. ಓಕೆ, ಬಾಯ್. ಹೋಪ್ ಐ ವಿಲ್ ಸಿ ಯು ಸೂನ್. ಏನೋ ಆಗಿದೆ ನಿನ್ಗೆ? ಯಾಕೋ ಅಷ್ಟೊಂದ್ಸತಿ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಿದ್ಯಾ? ಸರ್ಸು, ನನಗೆ ಗೊತ್ತು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ಕಾವೇರಿನ ಪ್ರೀತಿ ಮಾಡ್ತಾ ಇದ್ದೀನಿ. ಈ ವಿಷಯ ನಿಂಗೂ ಗೊತ್ತು.